ಮುಸ್ಲಿಂ ಧರ್ಮೀಯರ ಪವಿತ್ರ ಹಬ್ಬವಾದ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವಂತೆ ಮತ್ತು ದಾಂಡೇಲಿ ತಾಲೂಕಿನಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡುವಂತೆ ಸಿಪಿಐ ಶಿವಾನಂದ್ ಅಂಬಿಗೇರವರು ಕರೆ ನೀಡಿದರು. ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಸಭಾಭವನದಲ್ಲಿ ದಾಂಡೇಲಿ ನಗರ ಮತ್ತು ಗ್ರಾಮೀಣ ಪ್ರದೇಶ ವ್ಯಾಪ್ತಿಯ ಈದ್ ಮಿಲಾದ್ ಆಚರಣೆ ಸಮಿತಿಯ ಪದಾಧಿಕಾರಿಗಳಿಗಾಗಿ ಹಮ್ಮಿಕೊಂಡಿದ್ದ ಶಾಂತಿ ಪಾಲನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈದ್ ಮಿಲಾದ್ ಹಬ್ಬವು ಪ್ರೀತಿ, ಸೌಹಾರ್ದತೆ ಮತ್ತು ಶಾಂತಿಯ ಸಂದೇಶವನ್ನು ಸಾರುವ ಹಬ್ಬವಾಗಿದೆ. ಹಬ್ಬವನ್ನು ಆಚರಿಸುವಾಗ ಯಾವುದೇ ರೀತಿಯ ಕೋಮು ಉದ್ವಿಗ್ನತೆ ಉಂಟಾಗದಂತೆ ನೋಡಿಕೊಳ್ಳಬೇಕು. ಮೆರವಣಿಗೆ ಮತ್ತು ಇತರ ಕಾರ್ಯಕ್ರಮಗಳನ್ನು ಸರ್ಕಾರದ ನಿಯಮಾವಳಿಗಳ ಪ್ರಕಾರವೇ ನಡೆಸಬೇಕು. ಧ್ವನಿವರ್ಧಕಗಳ ಬಳಕೆ, ಸಮಯದ ಪಾಲನೆ ಸೇರಿದಂತೆ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ತಿಳಿಸಿದರು. ತಾಲೂಕಿನಲ್ಲಿ ಶಾಂತಿ ಕದಡುವ ಯಾವುದೇ ಪ್ರಯತ್ನ ನಡೆದರೂ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ. ಹಬ್ಬದ ವೇಳೆ ಯಾವುದೇ ಸಮಸ್ಯೆ ಕಂಡು ಬಂದರೂ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಎಲ್ಲ ಸಮುದಾಯದವರು ಪರಸ್ಪರ ಸಹಕಾರದಿಂದ ಹಬ್ಬವನ್ನು ಆಚರಿಸುವ ಮೂಲಕ ದಾಂಡೇಲಿಯ ಶಾಂತಿ ಪರಂಪರೆಗೆ ಮೆರುಗು ತರಬೇಕು ಎಂದು ಅವರು ಮನವಿ ಮಾಡಿದರು. ಒಂದು ಆಂಬ್ಯುಲೆನ್ಸ್ ಇರ್ಬೋದು, ಯಾವ ಒಂದು ಹಾರ್ಟ್ ಒಂದು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅಥವಾ ಆಗ್ತದೆ. ಇದರಲ್ಲಿ ಮಾಡೋದಂತೇನಿಲ್ಲ, ಬಟ್ ಯಾರು ಅಚಾನಕ್ಕಾಗಿ ಬರ್ತಾರೆ, ಯಾವ ಬುದ್ಧಿ ಇಲ್ಲವನು ಬರ್ಬೋದು, ಅಥವಾ ಯಾವುದೋ ಒಂದು ಅಚಾನಕ್ ಒಂದು ಅರ್ಜೆಂಟ್ ಕೆಲಸನೇ ಇರ್ಬೋದು, ನಾವು ಮಾಡಿದಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಅಕಸ್ಮಾತ್ ಬಂದರೆ ನೀವು ಸ್ವಲ್ಪ ಸಹಕಾರ ಮಾಡಬೇಕು. ಎಲ್ಲರೂ ಕೊಡ್ಬೇಕಂತಿರೋದಿಲ್ಲ, ಟ್ರೈ ಮಾಡ್ತೇವೆ, ನಾವು ಪರೀಕ್ಷೆಗಳನ್ನ ಹಾಕೊಂಡಿರ್ತೇವೆ. ಆದರೂ ಜೀರೋ ಆಯಿತು, ಅವ್ನು ಯಾಕೆ ಬಂದಂತ ನೀವು ಮಾತಾಡೋದು, ಅವ್ನಿಗೆ ಏನಾದರೂ ಮಾತಾಡೋದು, ಅವೆಲ್ಲ ಮತ್ತು ಕಾನೂನು ಸುರಕ್ಷತೆ ಅಂತ ಇರ್ತವೆ. ಧರ್ಮದ ಆಚರಣೆ ಮಾಡ್ತಿದ್ರು ನಾವು ಶಾಂತ ರೀತಿಯಲ್ಲಿ ಇರಬೇಕು. ನಾವು ಕೂಡ ಅದೇ ರೀತಿ ಅವತ್ತಿನ ದಿವಸ ಅಂದರೆ ಅಟ್ಲೀಸ್ಟ್ ಇರಬೇಕು, ನಾವು ದೇವರಂತೆ ಎಲ್ಲರೂ ಕಾಣಬೇಕು. ಮತ್ತು ಈ ರೋಡ್ ರಿಪೇರಿ ಬಗ್ಗೆ ಹೇಳಿದರೆ ಅದರ ಬಗ್ಗೆ ಅದು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥಲ್ಲ, ಅದು ಕೂಡ ಅವ್ರು ಗಮನ ತರ್ತೇವೆ. ಮತ್ತು ಈಗಾಗಲೇ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರೆಲ್ಲ ಇದ್ದೀರಿ, ನೀವು ಕೂಡ ಅದನ್ನು ನೀವು ಅವ್ರಿಗೆ ಹೇಳ್ಕೊಂಡು ಮಾಡ್ಕೋಬೋದು. ಇನ್ನು ಮುಖ್ಯವಾಗಿ ಬರೋದು ಈ ಪ್ರೊಸೆಷನಲ್ಲಿ ಬೈಕ್ಗಳನ್ನು ತಗೊಂಡು ಹೋಗ್ತೀವಿ. ಬೈಕ್ಗಳಲ್ಲಿ ಸಾಕಷ್ಟು ಉದ್ದವಾದಂಥ ಧ್ವಜಗಳನ್ನು ಹಾಕ್ತಾರೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರ ಬಗ್ಗೆ ನಾವು ಎಷ್ಟು ಮುಗಿಲಾಗಲು ಜಗದಲ್ಲೂ ಮಾತಾಡಿದ್ರು ಅಷ್ಟೇ ನಮ್ಮ ಆತ್ಮತೃಪ್ತಿ ಏನಿರ್ತದೆ ಅಷ್ಟು ನಾವು ಪೂಜಿಸಿದರೆ ಅದು ಓಕೆ. ವಿಶೇಷವಾದಂಥ ಸಂವಿಧಾನ, ಅದರ ಸಂವಿಧಾನ ಅಡಿಯಲ್ಲಿ ನಾವು ನೀವೆಲ್ಲ ಬದುಕ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ. ಯಾರಿಗೇನು ಹೊರತಲ್ಲ ನೋಡ್ತಾ ಇದ್ದೀರಿ, ನೀವೆಲ್ಲ ಯಾರು ದೊಡ್ಡವರು, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ, ಯಾರಿಗೂ ಯಾರು ಹೊರತಲ್ಲ, ದೊಡ್ಡವರಿಗೆ ಹೆಚ್ಚು ಎಫೆಕ್ಟ್ ಆಗ್ತಾವೆ ಸಣ್ಣವ್ರಿಗಿಂತ. ಅದಕ್ಕಾಗಿ ಆ ಹಬ್ಬದ ದಿವಸಕ್ಕೂ ಕೂಡ ಯಾವುದೇ ಅಂತ ಆಚರಣೆಗಳು ಆಗೋದು ಬೇಡ, ಹುಡುಗರು ಕೂಡ ನಮಗೆ ವಾದ ಮಾಡೋದು ಬೇಡ. ಬೈಕ್ಗಳಲ್ಲಿ ಫ್ಲ್ಯಾಗ್ಗಳು ಮತ್ತು ಅವನ್ನ ಸಣ್ಣ ಸಣ್ಣ ಫ್ಲ್ಯಾಗ್ಗಳು ಹಾಕೊಂಡು ಯಾವ ರೀತಿ ಹೋಗ್ತಿರ್ತೇವೆ ಒಂದು ಅಡ್ಡಾಗಿ ಹೋಗೋದು ಬೇಡ. ಆಮೇಲೆ ಅದು ಏನಾದರೂ ಆದಾಗ ಸಮಸ್ಯೆ ಆಗ್ತದೆ. ಅದಕ್ಕೆ ಏನಿದೆ ರೂಲ್ಸ್ ಅಂದರೆ CMCಗಳಿಂದ ನೀವು ಕಂಪಲ್ಸರಿ ಪರ್ಮಿಷನ್ ತಗೋಬೇಕು. ಸ್ಕ್ವೇರ್ ಫುಟ್ ಮೇಲೆ ಬಿಲ್ ಮಾಡ್ತಾರೆ, ಎಷ್ಟು ಅವಧಿಯಲ್ಲಿ ಇರ್ತೀರ ಅಂತ ಹೇಳ್ತಾರೆ. ಈಗ 24 hours ಇರ್ತೀರಾ, 12 hours ಇರ್ತೀರಾ, 48 hours ಇರ್ತೀರಾ, 24 hours ಇರ್ತೀರಾ, ಅವರಲ್ಲಿ ನೀವು ಒಂದು ಅಪ್ಲಿಕೇಶನ್ ಕೊಟ್ಟು ಪರ್ಮಿಷನ್ ತಗೋಬೇಕಾಗ್ತದೆ. ನೀವೆಲ್ಲ ಕಡೆ ಇಲ್ಲಿ CCTVಗಳು ಪೂರ ಎಲ್ಲ ಕವರ್ ಆಗಲ್ಲ. ಕೆಲವೊಂದು ರೋಡ್ಗಳಲ್ಲಿ ಮಾತ್ರ CCTV ಇದ್ದಾರೆ. ನಾಳೆ ಏನೋ ಸಣ್ಣ ಪುಟ್ಟ ಆದಾಗ ಮೊನ್ನೆ ಯಾವುದೋ ಒಂದಾಗಿತ್ತು, ಅದು ನಾವು ಕಡೆ ಹೇಳ್ಬೋದು. ಬೇರೆ ಕಡೆ ಎಲ್ಲಾದಾಗ ನೀವು ಹಂಗಾಯ್ತು ಅಂತ ಹೇಳಿ ಬಂದು ನಾವು ಪೊಲೀಸರಿಗೆ ನಮಗೂ ಕೂಡ ಅಸಹ್ಯ ಆಗ್ತೀವಿ. ಅದಕ್ಕಾಗಿ ಅವ್ರು ಪರ್ಟಿಕ್ಯುಲರ್ ಒಂದು ಟೈಮ್ ಇರ್ತದೆ, ಅದು ಎಷ್ಟು ಇರಬೇಕು, ಎಷ್ಟು ಹಾಕಬೇಕು ಅಂತ ಪ್ಲೇಸ್ಗಳು ಫಿಕ್ಸ್ಬೇಕು. ಸುತ್ತ ಹೊಸ ಪ್ಲೇಸ್ಗಳಲ್ಲಿ ಹಾಕೋದು ಅವಶ್ಯಕತೆ ಇಲ್ಲ, ಅದು ಸರಿಯಲ್ಲ. ಇಸ್ಕೊಳ್ಳೋದು ನೀವು ಆಗಿರೋದು ಅದು ದೇವ್ರ ಪೂಜೆತ್ತು, ಅದು ಯಾವುದೋ ಬೈಗೊಬ್ಬರವ್ರದ್ದಿರಲಿ, ಪರಮೇಶ್ವರಂದಿರಲಿ, ರಾಮಂದಿರಲಿ, ಅದು ಅವ್ರು ತಗೊಂಡ್ರೆ ಅರ್ಥ ಏನು, ನೀವು ನೆಗ್ಲೆಕ್ಟ್ ಇರ್ತದೆ. ಒಂದು ದಿವಸ ಅಷ್ಟೇ ದೇವರು, ಒಂದು ದಿವಸ ನಿಮಗೆ ಅದು ದೇವರಲ್ಲ. ಅದು ಅದಕ್ಕೆ ನೀವು ಹಾಕಿರ್ತೀರ ಮೇಲೆ ಮುಗಿದಲ್ಲಿ ತೊಂದರೆನೇ ಇಲ್ಲ. ಇದು ಟೈಮ್ನಲ್ಲಿ ನಾವು ಕಾಯ್ದು ಒಂದು ದಿವಸ ಏನಾದ್ರು ಕಾಯ್ದು, ಬಟ್ ಆಮೇಲೆ ನೆಕ್ಸ್ಟ್ ಅದರಿಂದ ಯಾರಿಗೂ ಕೂಡ ನಮಗಾಗಿ ನಿಮಗೆ ಅವಕಾಶ ಇರುವುದಿಲ್ಲ. ಪ್ರತಿ ವರ್ಷಕ್ಕೂ ಯಾವ ರೀತಿ ಮಾಡ್ತೀರಿ, ಯಾವ ಎಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀರಿ, ಯಾವ ಮಾರ್ಗವಾಗಿ ಮಾಡ್ತೀರಿ, ಎಲ್ಲಿಗೂ ರೀಚ್ ಆಗ್ತಿರೋದು, ಅದು ಗ್ರಾಮೀಣ ಇರಲಿ, ಪಟ್ಟಣನೇ ಇರಲಿ, ನಾವು ಕೊಡಲೇಬೇಕಾಗ್ತದೆ. ಅದರ ಪ್ರಕಾರ ನಾವು ಬಂದೋಬಸ್ತಿಗೆ ನಾವೇ ಸಾಕ, ಅಥವಾ ನೀವು ಸೇರ್ತಕ್ಕಂಥ ಜನಸಂಖ್ಯೆ, ನೀವು ಹೋಗ್ತಕ್ಕಂಥ ರೂಟಿಗೆ ಬಂದೋಬಸ್ತಿಗೆ ಹೆಚ್ಚಿನ ಸಿಬ್ಬಂದಿಗಳಿಗೆ ನಾವು ಬೇಕಾಗ್ತಕ್ಕಂಥ ವಿಚಾರವನ್ನು ಅಡ್ವಾನ್ಸಾಗಿ ನಾವೆಲ್ಲ ಪ್ಲ್ಯಾನ್ ಹಾಕಿ ಅದನ್ನು ಮಿನಿಟ್ಸ್ ಏನು ಈಗ ಹಬ್ಬ ಇರ್ತದೆ ಬೆಳಗಿಂದ ರಾತ್ರಿವರೆಗೂ ನಾವು DG ಕಂಟ್ರೋಲ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ನಮ್ಮ ಹತ್ರ ಅಷ್ಟೇ ಇರೋದು ಅದೇ ಹಬ್ಬದಿರಲಿ, ವಿಶೇಷ ಗಣೇಶ ಕೊಟ್ಟ ಇರೋದು ಕೂಡ ಹಾಗೆ. ಅದಕ್ಕೆ ದಯವಿಟ್ಟು ನಿಮಗೆಲ್ಲ ಗೊತ್ತಿದೆ, ಒಂದು ಧರ್ಮ ಆಚರಣೆಗೆ ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆಗಲಿ, ತೊಂದರೆ ಆಗಲಿ, ಕಷ್ಟ ಆಗಲಿ ಆಗಬಾರ್ದು. ಎಲ್ಲರೂ ಸಂತೋಷದಿರಬೇಕು. ಮುಸ್ಲಿಮ್ ಆಗಿ ನಾವು ಇರಬೇಕು, ಹಿಂದೂ ಆಗಿ ನಾವು ಇರಬೇಕು, ಯಾವುದೇ ಇನ್ನೊಂದು ಧರ್ಮದವರಿಗೆ ಧಕ್ಕೆ ಆಗದ ರೀತಿಯಲ್ಲಿ ಅದಕ್ಕೊಂದು ಬೆಲೆ ಬರಬೇಕು. ಮತ್ತೆ ಮುಂದಿನ ವರ್ಷ ಯಾವಾಗ ಬೇಗ ಇರಬೇಕು ಹೊರತಾಗಿ ಯಾಕಾಗುವಂಥ ಹಬ್ಬ ಮತ್ತೆ ಈ ಒಂದು ಹಿಂಗಾಡಿ ಪರಿಸ್ಥಿತಿ ಬರಬಾರದು. ಅದಕ್ಕಾಗಿ ನಿಮ್ಮಲ್ಲಿ ಏನಂತಂದರೆ ನಾವು ಈ ಪೊಲೀಸರೇ ಎಲ್ಲವೂ ಮಾಡೋಕ್ಕಾಗಲ್ಲ, ನಿಮ್ಮ ಸಹಕಾರ ಭಾಳ ಅಗತ್ಯ ಇರ್ತದೆ. ಜನಸ್ನೇಹಿ ಪೊಲೀಸರು ಏನೇ ಸಮಸ್ಯೆಗಳಿದ್ರು ಅವತ್ತೇ ಇಲ್ಲಿ ಅತ್ಯಂತ ಪೂರ್ವದಲ್ಲಿ ಜಾಬ್ಗಳಿದೆ,
ನಮ್ಮ ಗಮನಕ್ಕೆ ತಗೊಂಡು ಸಭೆಯಲ್ಲಿ ಮುಸ್ಲಿಂ ಮುಖಂಡರು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಪಿಎಸ್ಐಗಳಾದ ಅಮೀನ್ ಅತ್ತಾರ್, ಕಿರಣ್ ಪಾಟೀಲ್, ಶಿವಾನಂದ ನಾವದಗಿ ಉಪಸ್ಥಿತರಿದ್ದರು. ಎಎಸ್ಐ ಮಂಜುನಾಥ್ ದೇಮಟ್ಟಿ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಮಹಾದೇವ ಬಲೇಗಾರ ವಂದಿಸಿದರು. ಸಭೆಯಲ್ಲಿ ಈದ್ ಮಿಲಾದ್ ಆಚರಣೆ ಸಮಿತಿಯ ಪದಾಧಿಕಾರಿಗಳು, ಮುಖಂಡರು ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಹಬ್ಬದ ಆಚರಣೆಗೆ ಅಗತ್ಯವಿರುವ ಭದ್ರತೆ ಮತ್ತು ಇತರೆ ವ್ಯವಸ್ಥೆಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.